ಬೆಂಗಳೂರು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ 3 ಲಕ್ಷ ಪಗಾರ ಕೊಟ್ಟು ಹೆಂಡತಿ ಮಕ್ಕಳಿಗೆ ಊಟ ಕೊಟ್ಟು ದವಾಖಾನೆ ಬಿಲ್ ಕೊಟ್ಟು ಒಂದು ಚಾಕ್ರಿ ಆಳಿಟ್ಟಿವಿ. ಅವನ MLA. ಆ MLA ಆರಿಸ್ಕೊಟ್ಟಿರ್ತಕ್ಕಂಥ ಕೆಲಸ ಏನದ, ಏನ್ ಮಾಡುತ್ತಾ ಇದ್ದಾರೆ ಇವರೆಲ್ಲ? ರಮೇಶ್ ಸರ್ ನೀವು ಏನೋ ಹೇಳಿದ್ರಲ್ಲ, ಇನ್ನು ಮ್ಯಾಗ ನಾವು ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೋರಾಟ ಮಾಡೋದಲ್ಲ. ಇವತ್ತ DK ಶಿವಕುಮಾರ್ ಅವರಿಗೆ ಇದೆಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೀನಿ. ಕರ್ನಾಟಕದೊಳಗೆ ರೈತ ಸಂಘ ಜೀವಂತ ಇರುವ ಮಟ್ಟ ಯಾರಪ್ಪನ ಕಡೆಯಿಂದ ವಿದ್ಯುತ್ ಖಾಸಗೀಕರಣ ಮಾಡ್ಲಿಕ್ಕೆ ಆಗೋದಿಲ್ಲ. ನೆನಪಿಲ್ಲ ತಮಗೆಲ್ಲ, 1980 ಮಹದಾಯಿ ಹೋರಾಟ ಆಯ್ತು. ನಾವು ಒಂದು ಭಾಗದೊಳಗೆ 13.5 TMC ನೀರಾವರಿಗಾಗಿ, 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆಯಿತು. ಗುಂಡೂರಾವ್ ಮುಖ್ಯಮಂತ್ರಿ ಇದ್ದ. ಇಬ್ಬರು ರೈತರ ಮ್ಯಾಗ ಗೋಲಿಬಾರ ಮಾಡಿ ರೈತರನ್ನ ಕೊಂದು ಹಾಕಿದ್ದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇದೇ ಬೆಂಗಳೂರಿನ ವೇದಿಕೆ ಮ್ಯಾಗ ನಿಂತು ಹೇಳ್ತಾರ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕ್ಬೇಡ್ರಿ ಅಂತ ಹೇಳಿದ್ರು. ಗುಂಡೂರಾವ್ ಸರ್ಕಾರನ ಬಿದ್ದು ಈ ಟವಲಕ್ಕಂತ ತಾಕತ್ತದ. ಸನ್ಮಾನ್ಯ DK ಶಿವಕುಮಾರ್ ಅವರು ಈಗ ಒಂದು 15 ದಿನ ಆಯ್ತು ಅನಿಸ್ತದ ಮುಖ್ಯಮಂತ್ರಿಗಳಾಗಿ. ನಮಗೇನು ವಿರೋಧ ಇಲ್ಲ, ನಾವೇನು ಕಾಂಗ್ರೆಸ್ ಅಲ್ಲ, JDS ಅಲ್ಲ, BJP ಅಲ್ಲ. ನಾನು ವಿನಂತಿ ಮಾಡಿಕೊಳ್ಳುತ್ತೀನಿ, ಖಾಸಗೀಕರಣಕ್ಕೆ ನಮ್ಮದ ಸಂಪೂರ್ಣ ಬೆಂಬಲ ಐತಿ. ಎಲ್ಲರೂ ಕೂಡ ಸಹಿ ಮಾಡಿಕೊಡೋಣ. ಅದೇ ರೀತಿ ನೀವೊಂದು ಮಾಡಿಲ್ಲ. 224 MLAಗಳು ಇವತ್ತ ರಾಜೀನಾಮೆ ಕೊಡ್ರಿ, ಮುಖ್ಯಮಂತ್ರಿ ಸ್ಥಾನ ಖಾಸಗೀಕರಣ ಮಾಡಿಬಿಡು. ರಮೇಶ್ ಸರ್ ಖಾಲಿ ಇದ್ರಿ 2 ವರ್ಷ ಮುಖ್ಯಮಂತ್ರಿ ಮಾಡಕ್ ಗುತ್ತಿಗೆದಾರ ಸಾಕಿನ 2 ವರ್ಷ ಮುಖ್ಯಮಂತ್ರಿ ಮಾಡಕ್ಕಿರಿ. ಖಾಸಗೀಕರಣ, ವಿಧಾನಸೌಧ ಖಾಸಗೀಕರಣ ಇವತ್ತಿನಿಂದ ಪ್ರಾರಂಭ ಅಲ್ರು ಮಾಡಯ. ನಿಮ್ಮನ್ನ ಆರಿಸಿ ಕೊಟ್ಟು MLA ಮಾಡಿ ಪಗಾರ ಕೊಟ್ಟು ಗಾಡಿ ಕೊಟ್ಟು ಎಣ್ಣೆ ಹಾಕಿ ನಿಮಗ ದವಾಖಾನೆ ತಪ್ಪರ ಬಿಲ್ ಕೊಟ್ಟು ವಿಮಾನ ಟಿಕೆಟ್, ಟ್ರೈನ್ ಟಿಕೆಟ್, ಮೊಬೈಲ್ ಬಿಲ್ ಹಾಕೊಳ್ಳು ಅಂಗಿ ಕೊಟ್ಟ ಮಾಲಕ್ ಕೆಟ್ಟ ಆರಾಮ ಅದಾನ. ಮತ್ ನಿಮಗೇನಾಗ್ಯದ? ಸರ್ಕಾರ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇವತ್ತು ರಾಜೀನಾಮೆ ಕೊಡ್ರಿ. ಖಾಸಗೀಕರಣ ಯಾಕೆ ಮಾಡಕತ್ತೀರಿ? ನಿಮಗೆ ನಿಗಂಗಿಲ್ಲ ಅಂತ ಮಾಡಕತ್ತೀರಿಲ್ಲ. ಸರ್ಕಾರ ನಡೆಸುವ ತಾಕತ್ತು ಬಹಳ ಮಂದಿಗೆ ಐತಿ ಇಲ್ಲೇ. ಇವರೆಲ್ಲ ಎದಕ್ಕೆ ಸಮರ್ಥರದಾರ ಅಂತಂದ್ರ, ನೀವು ಖಾಸಗೀಕರಣ ಮಾಡುವಾರ ಮಾಡ್ರಿ, ಏನು ಮಾಡ್ರಿ ಅಂತಂದ್ರ ಗಡಿಭಾಗದ ಕನ್ನಡ ಶಾಲೆಗಳ ಹಾಳಾಗಿ ಹೊಂಟಾವ. 90,000 ಶಿಕ್ಷಕರ ಹುದ್ದೆ ಖಾಲಿ ಅದಾವ. ಅದನ್ನ ನೇಮಕ ಮಾಡಿ ಹೋಗ್ಮಾರ, ಬೇರೆ ಕೆಲಸ ಇಲ್ಲ. ಏನ್ ಲೈಸೆನ್ಸ್ ಕೊಡಕತ್ತಾರ ಗೊತ್ತದನ್ರಿ? ನಿಮ್ಮನ್ನ ಗುತ್ತಿಗೆ ತರಗಿಲ್ಲ, ಸರ್ವೇರ್ ಅಂತ ತೆಗಿಯೋದು. ಕರ್ನಾಟಕದೊಳಗ ಬೀದಿ ಬೀದಿಗೆ ಓಡಿ ಒಂದು ಬಾರ ಕೊಡಕತ್ತಾರ. ಚುನಾವಣಾ ಈಗ ನಂಗ ಸ್ವಲ್ಪ ಸಮಾಧಾನ ವಿಷಯ ಮಾತಾಡ್ತೇನೆ. ಪೊಲೀಸರು ಜರ ಚಂದ ವಿಡಿಯೋ ಮಾಡ್ಕೊರಿ. DK ಶಿವಕುಮಾರ್ ಹೋಗ್ಬೇಕಲ್ಲ. ಚುನಾವಣಾ ಗಾಂಜಾ ಮಾಡಿದ್ರ ಅರೆಸ್ಟ್ ಮಾಡ್ತಾರ, ಗಾಂಜಾ ಬೆಳೆದವ್ರು ಅರೆಸ್ಟ್ ಮಾಡ್ತಾರ, ಹೌದಿಲ್ರಿ? ಶರೇ ಬಾರ್ನೊಳಗೆ ಕುಡಿದು ಹೊರಗೆ ಹೋದಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಮಾಡ್ತಾರ, ಹಾಕ್ತಾರ್ರಿ ಕೇಸ. ಮತ್ ಶರೇ ಮಾರೋರು ಯಾರಿಲ್ಲಿ? ಚುನಾವಣಾ ಶರೇ ಯಾರು ಮಾಡ್ತಾರ? ಸರ್ಕಾರ. ಮತ್ ಅರೆಸ್ಟ್ ಯಾರು ಮಾಡ್ಬೇಕ? 224 ಮಂದಿ MLAಗಳ ಮೇಲೆ ಕೇಸ್ ಮಾಡಿಬಿಡಿ, ಅರೆಸ್ಟ್ ಮಾಡಿಬಿಡ್ಲಿ. ಅಲ್ರೋ ಮರ ಸರ್ಕಾರ ನಡ್ಸಕ ನಿಮಗಾಗ್ಲಿಲ್ಲ ಅಂದ್ರ ನಡ್ಸೋರು ಏನದಿರಿ? ವಿದ್ಯುತ್ ಖಾಸಗೀಕರಣ ಮಾಡಿ ರೈತನ ಗೋಡಿನ್ಯಾಗ ರಾಜಕಾರಣ ಮಾಡ್ಲಿಕ್ಕತ್ತೀರಿ. ಸರ್ಕಾರಿ ಸಂಬಳ ಸರಿ ಕೊಡುವರಿ. ಮಹದಾಯಿ ಹೋರಾಟದ ಯೋಜನೆ ರೂಪಿಸ್ಲಾಕತ್ತಿರಲ್ಲ, ಜಾರಿ ಆಗಿಲ್ಲ. ಆಲ್ಮಟ್ಟಿ 519.6 ಎತ್ತರ ಐತಿ, 524.756 ಎತ್ತರ ಆಗಬೇಕು. 6 ಜಿಲ್ಲೆಗೆ ನೀರಾವರಿ ಆಗ್ತದ. ಅದನ್ನು ಮಾಡ್ರಿ. ಈ ಬಾರಗಳ ಬಂದ್ ಮಾಡ್ರಿ. ಏನ್ ಮಾಡ್ರಿಪ್ಪ ಅಂತಂದ್ರ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಕರ್ನಾಟಕದ ಕಬ್ಬು ಬೆಳೆಗಾರರಿಂದ ಒಂದು ವರ್ಷಕ್ಕ ಫ್ಯಾಕ್ಟರಿಗಳಿಂದ ಟ್ಯಾಕ್ಸ್ ಎಷ್ಟು ಬರ್ತೈತೆ ಅಂದ್ರ 20,000 ಕೋಟಿ ಬರ್ತದ. ಅದರ ಬರೀ ನೀವು 3,000 ಕೋಟಿ ರೂಪಾಯಿ ರೈತರಿಗೆ ಕೊಟ್ಟಿ ಅಂದ್ರ 1 ಟನ್ನಿಗೆ 1,000 ರೂಪಾಯಿ ಹೆಚ್ಚಾಗ್ತದ. ಇದನ್ನು ಕೊಡು.
2,86,000 ಹುದ್ದೆಗಳ ರಾಜ್ಯದೊಳಗೆ ಖಾಲಿ ಇದಾವ. ಆ ಪೋಸ್ಟ್ ಖರೀದಿ ಕೆಲಸ ಮಾಡ್ರಿ. ಇದು ಯಾವುದು ಮಾಡ್ತಾ ಇಲ್ಲ. ಖಾಸಗೀಕರಣ. ನಾನು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ನೀವು ಗುತ್ತಿಗೆದಾರ ಬಿಟ್ಟು ರೈತ ಸಂಘ ಬಿಡಂಗಿಲ್ಲ. ಇದು ನಿಮಗೆ ನೆನಪಿರಲಿ. ಇವತ್ತು ನೀವು ಬಹಳ ಒಂದು 20-25,000 ಜನ ಇಲ್ಲಿ ಸೇರಿರಬಹುದು. ರಮೇಶ್ ಸರ್, ಮುಂದಿನ ಸಾರಿ ನವೆಂಬರ್ದೊಳಗೆ ಚುಣಪ್ಪ ಪೂಜಾರಿ ರೈತ ಮುಖಂಡರ ನೇತೃತ್ವದೊಳಗ ಬೆಳಗಾವಿ ಜಿಲ್ಲೆ ಗುರ್ಲಾಪುರದೊಳಗೆ 1 ಕೋಟಿ ಜನ ಸೇರುವುದಲ್ಲ. 1 ಕೋಟಿ ಜನ ಸೇರುವುದಲ್ಲ. ನಾವು ಬೆಂಗಳೂರು ವಿಧಾನಸೌಧಕ್ಕೆ ಬರಂಗಿಲ್ಲ. ನಾವು ಯಾವುದೋ ಮಿನಿಸ್ಟರ್ ಬಾಬಾ ಅಂತ ಅರ್ಜಿ ಕೊಡವರಲ್ಲ. ನಾವಿದ್ದಲ್ಲಿ ಸರ್ಕಾರ ಬರಬೇಕು. ನಾವು ಕರೆದಲ್ಲಿ ಮುಖ್ಯಮಂತ್ರಿ ಬರಬೇಕು. ನಾವು ಮತ ಹಾಕಿ ಆಳಿಟ್ಟಿರ್ತಕ್ಕಂತ ಚಾಕ್ರಿ ಆಳು ನಾವು ಕರೆದಾಗ ನಮ್ಮ ಹತ್ರ ಬರ್ಬೇಕು. ನೀವು ಗಟ್ಟಿಯಾಗ್ರಿ. ಹೌದಲ್ರಿ? ಕೋವಿಡ್ ಒಳಗೆ ನಿಮಗೊಂದು ನೆನಪಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೋವಿಡ್ ಸಂದರ್ಭದೊಳಗ RCEP ಅಂತ ಹೇಳಿ ಒಂದು ಕಾಯ್ದೆ ತಂದಿದ್ರು. ರೀಜನಲ್ ಕಾನ್ಫರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿ. ಆ ಕಾಯ್ದೆ ಏನಾದ್ರೂ ಜಾರಿಗೆ ಬಂದಿದ್ರ ನೀವು ಬೆಳೀತಕ್ಕಂಥ ಹಾಲು ಏನೈತಲ್ಲ 17 ರೂಪಾಯಿ ಲೀಟರ್ ಸಿಗುತ್ತಿತ್ತು. ಎಮ್ಮಿ ಕಡದು ಮಾರಬೇಕಾಗಿತ್ತು ನಾವೆಲ್ಲ. ಅವಾಗ ನಮ್ಮೆಲ್ಲ ರೈತ ಮುಖಂಡರ ನೇತೃತ್ವದೊಳಗೆ 31 ಜಿಲ್ಲೆಗಳನ್ನು ಬಂದ್ ಮಾಡಿ ಎಲ್ಲ ಹೈವೇ ಬಂದ್ ಮಾಡಿದಾಗ ನರೇಂದ್ರ ಮೋದಿ ಅವರ ಕಾಯ್ದೆ ವಾಪಸ್ ತಗೊಂಡಾರ. ಇನ್ನು DK ಶಿವಕುಮಾರ್ ಯಾವ ಲೆಕ್ಕ ರೈತ ಸಂಘಕ್ಕೆ ಯಾಕ್ರಿ? ಇರೋದು 2 ವರ್ಷ ಅಧಿಕಾರದ 2,86,000 ಹುದ್ದೆ ಖಾಲಿ ಅದಾವ. ರಾಜ್ಯ ಹುದ್ದೆ ಖಾಲಿ. ರೈತರ ಸಾಲ ಮನ್ನಾ ಮಾಡ್ರಿ. ಸಾಧು ಸಂತರ ಇರ್ತಕ್ಕಂಥ ಕನ್ನಡ ನಾಡೈತಿ. ಕರ್ನಾಟಕದ ಸಂಪೂರ್ಣ ಸಾರಾಯಿ ಬಂದ್ ಮಾಡ್ರಿ.